ಒಂದ್ ನಿಮಿಷ. ಹಾಗಂದ್ರೆ ನೀವೇನ್ ಹೇಳ್ತಿರೋದು, ಗಂಡಸರು ಯಾರಿಗೂ ಅಡಿಗೆ ಮಾಡಕ್ ಬರಲ್ಲ ಅಂತ ಹೇಳ್ತಿದ್ದೀರಾ? ಅಂದ್ರೆ ಆಟದಲ್ಲೂ ನೀವೇ ಗೆಲ್ಲೋದು, ಈಗ ಊಟದ ವಿಷಯದಲ್ಲೂ ನೀವೇ ಗೆಲ್ಲೋದು ಅಂತ ಹೇಳ್ತಿದ್ದೀರಾ? ಅವೆಲ್ಲ ಸಾಧ್ಯನೇ ಇಲ್ಲ. ಗಂಡಸರು ಅಡ್ಗೆ ಮಾಡೋದ್ರಲ್ಲಿ ಎತ್ತಿದ ಕೈ. ಏನಪ್ಪ ಕೇಳ್ತಿಯಲ್ಲೋ, ಭೀಮಸೇನ ನಲ ಮಹಾರಾಜರು ಗಂಡಸರಲ್ಲವೇ? ಪದ್ಮನಾಭ ಹೋದ್ರೆ ಸರಿಯಾಗಿ ಹೇಳಿದ್ರಿ. ಭೀಮಸೇನ ನಳಮಹಾರಾಜರು ಗಂಡಸ್ರೆ ನಮಗೆ ಮೀಸೆನೂ ಒತ್ತಿದ್ರು. ಅವ್ರು ಅಡಿಗೆ ಮಾಡೋದು ತಾನೆ, ನಾವು ಮಾಡೋಣ. ಸರಿ ಹೋಯ್ತು. ಹಾಗಾದ್ರೆ ಇವತ್ತು ಉಪವಾಸನೇ ಗತಿ ನಮ್ಗೆ. ನಾವು ಊಟ ಅಂತೂ ತಿನ್ನೋ ಹಾಗಿಲ್ಲ. ಯಾಕಮ್ಮ ಹಾಗಂತೀಯ? ಇನ್ನೇನ್ ಶ್ರಾವಣಿಮ್ಮ, ಕಡಲೆಬೇಳೆ ತಗೊಂಬನ್ನಿ ಅಂದ್ರೆ ತೊಗರಿ ಬೇಳೆ ತಗೊಂಡ್ಬರ್ತಾರೆ, ತೊಂಡೆಕಾಯಿ ತಗೊಂಬನ್ನಿ ಅಂದ್ರೆ ಬೆಂಡೆಕಾಯಿ ತಗೊಂಡ್ಬರ್ತಾರೆ. ಇವ್ರು ಮಾಡೋ ಅಡುಗೆ ನಾವು ತಿಂದ್ರೆ ಅಷ್ಟೇ. ಅಮ್ಮ, ಹಾಗಾದ್ರೆ ಒಂದ್ ಕೆಲಸ ಮಾಡೋಣ. ಹೇಗಿದ್ರು ಎಲ್ರೂ ಒಟ್ಟಿಗೆ ಸೇರಿದೀವಿ, ಮನೆಯಲ್ಲಿ ಹಬ್ಬದ ವಾತಾವರಣ ಇದೆ, ಎಲ್ರೂ ಸೇರಿ ಹಬ್ಬದ ಅಡುಗೆ ಮಾಡೋಣ. ಏನಂತೀರಾ? ಶ್ರಾವಣಿ ಮೇಡಮ್ ಅವರೇ, ತರಕಾರಿ ಇನ್ನೂ ಸ್ವಲ್ಪ ಬೇಕಾಗ್ಬೋದು. ಹೆಚ್ಕೊಡ್ತೀನಿ. ಬಂದೆ, ನಾನೇ ಇಸ್ತೀನಿ ಬಂದೆ. ಪರವಾಗಿಲ್ಲ ಸುಬು, ನಾನು ಹೆಚ್ಕೋತೀನಿ. ಅಯ್ಯೋ ಮೇಡಮ್, ಪರವಾಗಿಲ್ಲ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಸುಬ್ಬು, ಅಲ್ಲ ಅಷ್ಟೊಂದು ತರಕಾರಿ ಯಾಕಪ್ಪ ಕಟ್ ಮಾಡ್ತೀರಾ? ತಿನ್ನಕ್ಕಾಗಲ್ಲ, ಕಡಿಮೆ ಕಟ್ ಮಾಡಿ. ತರಕಾರಿ ತಗೊಂಡಿದ್ದು ಆಯ್ತು, ಹಾಕಿದ್ದು ಆಯ್ತು. ಆಯ್ತಾಯ್ತು, ನೀವ್ ಹೀಗೆಲ್ಲ ಮಾಡ್ತಿದ್ರೆ ಇವತ್ತು ಅಡ್ಗೆ ಮುಗ್ದ ಹಾಗೆ. ನೀವಿಬ್ರು ಸೇರ್ಕೊಂಡು ತರಕಾರಿ ಹಚ್ಚೋದ್ ಬೇಡ. ಆಯ್ತವ, ಆಯ್ತು. ಬೇಕಾದ್ರೆ ನೀವಿಬ್ರು ಮಾವ ಕೂತ್ಕೊಳ್ಳಿ. ಶ್ರಾವಣ್ಯಮ್ಮರೇ, ದಂಪತಿಗಳೆಲ್ಲ ಕೂತ್ಕೊಂಡಿದ್ದಾರೆ, ನೀವು ಜೊತೆಲಿ ಕೂತ್ಕೊಂಡು ಊಟ ಮಾಡಿ. ಕೂತ್ಕೊಳ್ಳಿ. ಬೇಡ ಮಾವ, ನೀವೇ ಕೂತ್ಕೊಳ್ಳಿ, ಪರವಾಗಿಲ್ಲ. ಅಯ್ಯಯ್ಯೋ, ನೀವು ಕೂತ್ಕೊಳ್ಳಿ ಅಮ್ಮರೇ.
ಎಲ್ಲರೂ ಸೇರಿ ಅಡುಗೆ ಮಾಡಿದ್ದೀವಿ. ಅಡುಗೆ ಅಂತೂ ರುಚಿಯಾಗಿರುತ್ತೆ. ಈಗ ಎಲ್ಲರೂ ಸೇರಿ ಒಟ್ಟಿಗೆ ಊಟಕ್ಕೆ ಕೂರ್ತಾ ಇದ್ದೀವಿ. ಆ ರುಚಿ ಇನ್ನೂ ಚೆನ್ನಾಗಿರ್ಬೇಕು ಅಂದರೆ ರುಚಿ ಕಾಟಾಡೋಣ. ಊಟದ ಟೈಮಲ್ಲಿ ಏನು ಆಟ? ಬೀರು, ಆಟ ಆಡೋದಕ್ಕೆ ಹೊತ್ತು ಗೊತ್ತು ಇರೋದಿಲ್ಲ. ಸುರೇಂದ್ರ, ಆಟ ಏನು ಅಂತ ಹೇಳು. ಈಗ ಇಲ್ಲಿ ಹೊಸದಾಗಿ ಮದುವೆ ಆಗಿರೋ ಜೋಡಿನೂ ಇದ್ದಾರೆ, ಎಷ್ಟೋ ವರ್ಷಗಳಾದಮೇಲೆ ಒಂದಾಗಿರೋ ಜೋಡಿಗಳು ಇದ್ದಾರೆ. ಹಾಗಾಗಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಗಂಡ ಹೆಂಡತಿಗೆ, ಹೆಂಡತಿ ಗಂಡಂಗೆ ತಿನ್ಸಿರ್ತಾರೆ, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ರೀ ಏನ್ರಿ ಇದು ಮಕ್ಕಳಾಟ? ಮಕ್ಕಳಾಟನ? ಇದು ಮಕ್ಕಳಾಟ ಅಲ್ಲ ಕಣೆ, ಗಂಡ ಹೆಂಡತಿ ಆಟ. ಆದರೂ ದೊಡ್ಡಮ್ಮವ್ರ ಮುಂದೆ ಪದ್ದೋ, ಸುರೇಂದ್ರ ಹೇಳ್ತಿರೋದು ಸರಿಯಾಗೇ ಇದೆ. ಊಟ ಎಷ್ಟೇ ರುಚಿಯಾಗಿದ್ರು ಅದಕ್ಕೊಂಚೂರು ತುಪ್ಪ ಬಡಿಸ್ಕೊಂಡ್ರೆ ಊಟದ ರುಚಿ ಹೆಚ್ಚಾಗುತ್ತೆ. ಹಾಗೆ ಗಂಡ ಹೆಂಡತಿ ಮಧ್ಯೆ ಎಷ್ಟೇ ಪ್ರೀತಿ ಇದ್ರೂ ಮಧ್ಯೆ ಈ ಥರದ ಆಟಗಳೆಲ್ಲ ಆಡ್ತಾ ಇದ್ರೆ ಅವರಿಬ್ಬರ ಮಧ್ಯೆ ಇರೋ ಪ್ರೀತಿ ಹೆಚ್ಚಾಗುತ್ತೆ. ಗೊತ್ತಾಯ್ತಾ? ವೀರು, ಏನ್ ಯೋಚನೆ ಮಾಡ್ತಾ ಕೂತ್ಬಿಟ್ಟೆ? ನಾನಷ್ಟು ಅಂದಾಯ್ತಲ್ಲ, ತಿನ್ಸು. ಹೋ, ದಂಪತಿಗಳೆಲ್ಲ ತಿನ್ಸಿ. ವೀರು, ಇಂಥ ಒಂದು ಕ್ಷಣಕ್ಕೋಸ್ಕರನೇ ನಾನು ಇಷ್ಟು ವರ್ಷ ಬದುಕಿದ್ದು. ಇಂಥ ಒಂದು ದಿನ ಬರುತ್ತೆ ಅಂತ ನಾನು ಇಡೀ ಜೀವನ ನಾನು ಕತ್ತಲ್ಲಿ ಕಳೆದಿದ್ದೀನಿ. ನನ್ನನ್ನು ಕ್ಷಮಿಸ್ತೀಯ ನಂದಿನಿ? ಇಲ್ಲ, ಕ್ಷಮಿಸ್ತೀನಿ ಅನ್ನೋದು ತಪ್ಪಾಗತ್ತೆ, ಪ್ರೀತಿಸ್ತೀನಿ ಅನ್ನೋದು ಸರಿ. ಮೇಡಮ್, ನಾನು ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ.